ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಕುಸುಮಾವತಿ ಯಾರದ್ದು ಕೇಳಿದ್ದೀರಿ? ಮನ್ಮಥ ಎಂಬುದಾಗಿ ಕೇಳಿದ್ದೇವೆ. ನಾವೇ ಸಾರಿ ಏನು ಒಲಗ ಕೊಟ್ಟಂತ ವಿಚಾರ ಕಾರಣ ಇಲ್ಲದ ಇಲ್ಲ ಸ್ವಾಮಿ. ನನ್ನನ್ನು ಹಲವು ರೀತಿಯಿಂದಲಾಗಿ ಕರೆಯುತ್ತಾರೆ. ಮಾರ, ಮನ್ಮಥ, ಅಷ್ಟೇ ಅನ್ನು ಮನಸ್ಸಿಜಯನ್. ಮನಸ್ಸಿಜ ಅಂದ್ರೆ ಏನ್? ಎಂತವರ ಮನಸ್ಸನ್ನಾದರೂ ಕದಡಿಸಬಲ್ಲ ಶಕ್ತಿ ನಮಗಿದೆ. ಮನಸ್ಸಿಜಯನ್ ನೇರವಾಗಿ ಗುರುತಿಸುವುದ್ರೆ ಹೇಗೆ? ರತಿಯ ಮೇಳದೊಳಿರ್ಪ ಕಾಮ. ಪ್ರಪಂಚದಲ್ಲಿ ಎಷ್ಟು ಮೇಳ ಇಲ್ಲ? 3 ಮೇಳ ಇದೆ. ಶಂಭು ಪಾರ್ವತಿಯರ ಮೇಳ, ವಿಷ್ಣು ಲಕ್ಷ್ಮಿಯರ ಮೇಳ, ಹಾಗೂ ನಮ್ಮ ಮೇಳ. ಆದ್ರೆ ವಿಷ್ಣು ಲಕ್ಷ್ಮಿಯರ ಮೇಳ ಅಂತ ಕರೀಲಿಲ್ಲ, ಶಂಭು ಪಾರ್ವತಿಯರ ಮೇಳ ಅಂತ ಕರೀಲಿಲ್ಲ. ಆ ಮಟ್ಟಿ ನಮ್ಮ ಮೇಳ ಹೇಗೆ? ಹೆಚ್ಚು ಜನ ಎಲ್ಲ ಇಬ್ಬರೇ ಇದ್ದದ್ದು. ಆದ್ರಿಂದ ರತಿಯ ಮೇಳದೊಳಿರ್ಪ ಕಾಮ ಎಂದು. ನಮಗೂ ನಮ್ಮ ಹೆಂಡತಿಗೆ ಭೇದ ಭಾವ ಎನ್ನುವುದಿಲ್ಲ. ಅವಳು ದೊಡ್ಡವಳು, ನಾವು ಸಣ್ಣವ ಎನ್ನುವ ಭೇದ ಭಾವ ಇಲ್ಲ. ನನ್ನನ್ನು ಕಂಡ ತಕ್ಷಣ ಬಿಗಿದಪ್ಪುವುದು, ಅವಳನ್ನು ಕಂಡ ತಕ್ಷಣ ಬಿಗಿದಪ್ಪುವುದು. ಅಂತಾದ ಮೇಲೆ ನಮ್ಮನ್ನು ಮೀರುವರು ಇದ್ದಾರ? ಎಲ್ಲ ಮೀರುವರಿಲ್ಲ. ಎನ್ನ ಮೀರುವರಿಲ್ಲ ಸಕರರು ನನ್ನ ಬೇಗ ಇದಪ್ಪನ ವಿರಹದೆ ಸನ್ನದಿದ್ದಾನೆ ಶಿವ ಸುಖ ಸಂಪನ್ನನಾಗಿ. ಎಲ್ಲ ಮೀರುವರಿಲ್ಲ ಹೇಳುವುದಕ್ಕೆ ಕಾರಣ ಇಲ್ಲದ ಇಲ್ಲ. ಕೆಲವು ಜನ ಇದ್ದಾರೆ ತಾನು ದೊಡ್ಡವರು ಎಂದು. ಮತ್ತೆ ಯಾರು ಅಲ್ಲ, ಪರಮೇಶ್ವರ ತಾನು ಲಯಕಾರಿ ಎಂದು. ನೀವೇ ಹೇಳಿ, ಏನು ಜೀವರಾಶಿಗಳದು ಹುಟ್ಟಿದ್ರೆ ಮಾತ್ರ ಅಲ್ವೇ ಲಯ ಮಾಡುವುದು, ಬಿಟ್ಟು ಮತ್ತಿನ್ಯಾರಿದೆ? ಬ್ರಹ್ಮ ಇದ್ದಾನೆ, ನನ್ನ ಅಣ್ಣ. ನಾನು ಸೃಷ್ಟಿಕರ್ತ ಬ್ರಹ್ಮ ಎಂದು. ಏನು ಜೀವರಾಶಿಗಳು ಸೃಷ್ಟಿಸದೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ? ಅವ ಹಣೆಯ ಬರೆಯೋ ಬ್ರಹ್ಮ ಬಿಟ್ರೆ ಮತ್ತಿನ್ಯಾರು ಅಲ್ಲ. ಎಲ್ಲ ಮೀರುವರಿಲ್ಲ ಎನ್ನುವುದಕ್ಕೆ ಕಾರಣ ಇಲ್ಲದೇ ಇಲ್ಲ. ಆ ಲಯಕಾರಿ ಹರ ತಾನೇ ಲಯ ಮಾಡುವ ಎಂಬುದಾಗಿ ಹೇಳಿದ್ದಾರೆ. ಅಲ್ಲ, ಹೆಸರು ಇದೆ ಲಯಕಾರಿ ಎಂದು. ಇನ್ನೊಂದು ಸೃಷ್ಟಿ ಮಾಡದ ಹೊರತು, ಜೀವರಾಶಿಗಳು ಸೃಷ್ಟಿ ಮಾಡದ ಹೊರತು ಲಯ ಮಾಡ್ಲಿಕ್ಕೆ ಆಗ್ತದ ಇಲ್ಲ. ಮತ್ತೊಬ್ಬ ಇದ್ದಾನೆ ನನ್ನ ಅಣ್ಣ ಬ್ರಹ್ಮ. ನಿಜವಾಗಿ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ, ಹಣೆಯ ಬರೆಯುವ ಬ್ರಹ್ಮ. ಜೀವರಾಶಿಗಳ ಸೃಷ್ಟಿ ಮಾಡುವವರು ಯಾರು? ನನ್ನ ಅಲ್ಲದೆ ಮತ್ತೆ ಯಾರು ಇಲ್ಲ. ಹಾಗೆ ಅವರಿಗೆಲ್ಲ ಕೆಲಸವನ್ನು ಕೊಟ್ಟವರು ನಾನು ಎನ್ನುವುದಕ್ಕೆ ಅನುಮಾನ ಇಲ್ಲ. ನಿಮ್ಮಲ್ಲಿಯೇ ಕೇಳ್ತೇನೆ, ಎಲ್ಲವರು ನನಗೆ ಮನ್ನಣೆ ಕೊಡುವ ಕಾರಣ ಏನು? ನನ್ನಲ್ಲಿ ಉಂಟಲ್ಲ ಬಾಣ, ಪಂಚ ಬಾಣ, ಕುಸುಮ ಬಾಣ. ಕೆಲವರಲ್ಲಿ ಬಾಣ ಇರ್ತದೆ, ತೆಗೆದ ಬಾಣ ಬಿಟ್ಟು ಬಿಡ್ತಾರೆ. ಏನಾಗ್ತದೆ? ಒಂದಿದ್ದದ್ದು ಎರಡಾಗಿ ಹೋಗ್ತದೆ, ಸಾವು ನೋವು ಉಂಟಾಗ್ತದೆ. ಇನ್ನು ನಮ್ಮ ಬಾಣ ಹಾಗ ಎದ್ದು ಒಂದು ಬಾಣ ಬಿಟ್ಟರೆ ಸಾಕು, ಎರಡಿದ್ದದ್ದು ಒಂದಾಗ್ತದೆ, ಸೃಷ್ಟಿ ಆಗ್ತದೆ. ಇದಾದ್ರೆ ಶಕ್ತಿಪಾತ ಆಗಿ ಹೋಗ್ತದೆ. ಅದಕ್ಕಾಗಿ ಅಲ್ಲವೇ ನನಗೆ ಮನ್ನಣೆ ನೀಡುತ್ತಾ ಇದ್ದಾರೆ ಎಂದು. ಕೇವಲ ಈ ನನ್ನ ಬಾಣ ಪ್ರಯೋಗ ಮಾನವ ವರ್ಗಕ್ಕೆ ಒಂದೇ ಅಲ್ಲ, ಬಿರುದು ನಾನಾ ಪ್ರಾಣಿ ವರ್ಗಕ್ಕೆ ಬಿರುದು. ಬಿರುದು ನಾನಾ ಪ್ರಾಣಿ ವರ್ಗಕ್ಕೆ ಎಸೆದು ಕುಸುಮ ಶರೌಘವನು. ಬಿರುದು ಭೋಗ ತೋರುವ ಬಿರುದು ನನಗೆ. ಸೂರ್ಯದೇವನಿಗೆ ತಡ ಮಾಡಲಿಲ್ಲ, ಬಾಣ ಬಿಟ್ಟದ್ದೇ ನೋಡಿ. ಸೂರ್ಯದೇವ ಹಿಡಿದು ಬಂದ. ಆಮೇಲೆ ಬೇಕಲ್ಲ ಕಾಮ ಬಾಣ. ಕಾಮದ ಹತ್ತಿರ ಸಹಿಸಿಕೊಳ್ಳಿಕ್ಕಾಗಿಲ್ಲ. ಏನ್ ಮಾಡ್ಲಿ ಅಂದು ದೂರಿಂದ ಅಶ್ವವನ್ನು ಕಂಡ. ಅದಾದ್ರೂ ಅಡ್ಡಿಯಿಂದ ಹೋಗಿ ಕೂಡಿದ ಮೇಲೆ ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡ್ರು. ಹೌದಲ್ಲ,
ಕಾರಣ ಏನು? ನಮ್ಮ ಬಾಳ ಪ್ರಯೋಗ. ಹೋಯ್ ನಿಮ್ಗೊಂದು ಬಾಳ ಬಿಡ್ಲ ಈಗ ನೋಡುವ ಬಿಡಿ ನೋಡುವ ನಿಮ್ಮ ತಾಕೊಂಡೇ ಇರ್ತಾರೆ ಯಾವತ್ತು. ಮತ್ತಿನ್ನೇನು ಮತ್ತೆ ಅದೆಲ್ಲ ಯಾಕೆ ಬೇಕು ಹೇಳಿ? ಏನೋ ಇದ್ದರು ಮನುಮತ ರಾಜರಾಗಿ ಬೆಳೆಯುತ್ತಾ ಇದ್ದವ, ಲೋಕ ವಿಖ್ಯಾತಿಯನ್ನು ಪಡೆದವ. ಆಕಾಶ ಉದಾಹರಣೆ ಯಾವುದು? ಆಕಾಶ. ಭೂಮಿಗೆ ಉದಾಹರಣೆ ಭೂಮಿ. ಕುಸುಮಾವತಿಗೆ ನಮಗೆ ನಾವೇ ಉದಾಹರಣೆ, ನಮಗೆ ನಾವೇ ಉದಾಹರಣೆ. ಮನ್ಮಥರಾಯರೇ, ನೀವೇ ಅಧಿಕ ಎನ್ನುವ ಹಾಗೆ ಮೆರೆದಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಣ್ಣ ಬ್ರಹ್ಮದೇವ ಮಗಳಾದಂತಹ ಶಾರದೆಗೆ ಪಟ್ಟ ಕೊಡುವಂತಹ ಸಭಾ ಮಂಟಪದಲ್ಲಿ ನಿಮ್ಮ ಭಾವಚಿತ್ರವನ್ನು ಪುಡಿಗೈದಿದ್ದಾನೆ. ಮನಸ್ಸಿನೋಳು ಮಲಿನ ಕುಮಾರನು ಗರ್ವವು ತೋರು ಬಳಿ ಬನ್ನಿ ಭ್ರಾಂತಿಯೊಳು ಶಾಭಾಸ್. ಅಶರೀರವಾಣಿ ನುಡಿಯುತ್ತಲ್ಲ, ನನ್ನ ಮೀರುವರಿಲ್ಲ ಎಂದು. ಹಾಗಿದ್ದರೆ ಅಶರೀರವಾಣಿ ನುಡಿಯಿದ್ದೇನು? ಶಾರದೆಗೆ ವಿದ್ಯಾಪಟ್ಟ ಕಟ್ಟುವುದು ಕೊಡ್ಲಿ, ತೊಂದರೆ ಇಲ್ಲ. ಹಾಗಿದ್ದರೆ ಸಭೆಯಲ್ಲಿ ನನ್ನ ಭಾವಚಿತ್ರವನ್ನು ಕುಟ್ಟಿ ಪುಡಿ ಮಾಡಿದ ಏನು? ಹಾಗಿದ್ರೆ ಅವನ ತಲೆ ಮೇಲೆ ಕಲ್ಲು ಹಾಕಿದ್ದೇನೆ. ಯಾಕಾಗಿ ಹೀಗೆ? ಯಾಕಾಗಿ ಹೀಗೆ? ಹಾ ಹಾ ದಾಯಾದ್ಯರ ಮತ್ಸರವೋ ದಾಯಾದ್ಯರ ಮತ್ಸರವ ವಿಕಲ್ಪದ ವಿಭ್ರಮವೆನೆ ತಿಳಿಯೇ, ವಿಕಲ್ಪದ ವಿಭ್ರಮವೆನೆ ತಿಳಿಯೇ. ಬಾಯಾಡುತ್ತ ನಿಂದಿಸುವುದು ಬ್ರಹ್ಮ ಕಾಯದ ಬಲ ಮದವೋ. ಅಣ್ಣ ತಮ್ಮಂದಿರು ಬೆಳೆದ ಮೇಲೆ ದಾಯಾದ್ಯರು ಎಂದು. ಇಲ್ಲಪ್ಪ, ನಾನು ಏನು ಹೇಳದೆ ಕೇಳದೆ ಏನು ಸಿಟ್ಟುಕೊಂಡು ಭಾವಚಿತ್ರ ಪುಡಿಗೈದ ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆದ ಮೇಲೆ ದಾಯಾದ್ಯರು ಮತ್ಸರ ಹೆಚ್ಚಾಗಿದೆ. ಇದು ಲೋಕದ ಮುಖಕ್ಕೆ ಮನ್ಮಥ ಏನು ಅಲ್ಲ ಎಂಬುದಾಗಿ ಭಾವಚಿತ್ರವನ್ನು ತುಳಿದಿರಲ್ಲ. ಏನ್ ಮಾಡಲಿ ಸಂದರ್ಭದಲ್ಲಿ? ಹೋಯ್ ಆಡದೆ ಮಾಡುವನ್ನು ರೂಢಿಯೋಳು ಉತ್ತಮನು. ಇಲ್ಲಿ ಹೇಳುವುದಲ್ಲ, ನ್ಯಾಯ ಅಲ್ಲಿ. ಗುಟ್ಟಿನೋಳೈ ತಂದನು ಗುಟ್ಟಿನೋಳೈ ತಂದನು ಗುಟ್ಟಿನೋಳೈ ತಂದನು ಗುಟ್ಟಿನೋಳೈ ತಂದನು ರೋಷವನಾಂತು ದಿಟ್ಟಿಸಿ ಮನುಮತನು ರೋಷವನಾಂತು ದಿಟ್ಟಿಸಿ ಮನುಮತನು ಹುಟ್ಟಿದ ಹಗೆಯನ್ನು ಥಟ್ಟನೆ ಮುಗಿಸಲು ಹುಟ್ಟಿದ ಹಗೆಯನ್ನು ಥಟ್ಟನೆ ಮುಗಿಸಲು ಮುಟ್ಟಿತು ಸಮಯವಿನ್ನು ಮುಟ್ಟಿತು ಸಮಯವಿನ್ನು ಹುಟ್ಟಿದ ಹಗೆಯನ್ನು ಥಟ್ಟನೆ ಮುಗಿಸಲು ಮುಟ್ಟಿತು ಸಮಯವಿನ್ನು ಹುಟ್ಟಿದ ಹೊಗೆಯನ್ನು ಥಟ್ಟನೆ ಮುಗಿಸಲು ಮುಟ್ಟಿತು ಸಮಯವಿನು ಮುಟ್ಟಿತು ಸಮಯವಿನು
ಬಂದೆ, ಯಾರಿಗೂ ತಿಳಿಯದ ರೀತಿಯಲ್ಲಿ ಬಂದೆ. ಅಂದ್ರೆ ಗುಟ್ಟಿನೊಳ ಐತಂದೆ, ಗುಟ್ಟಿನೊಳ ಐತಂದದ್ದು ಹೌದು. ಎಲ್ಲರಿಗೂ ನಾನು ಕಾಣಿಸ್ತಾ ಇದ್ದೇನೋ? ಅಲ್ಲ, ನನಗೆಲ್ಲವರು ಕಾಣಿಸ್ತಾ ಇದ್ದಾರೆ, ಅವರಿಗೆಲ್ಲ ನಾನು ಕಾಣಿಸುವುದಿಲ್ಲ. ಇದೇ ಗುಟ್ಟು. ಬಂದು ನೋಡ್ತಾ ಇದ್ದೇನೆ, ಭಾವಚಿತ್ರ ಪುಡಿಯಾಗಿದೆ. ಅವಮಾನ ಮಾಡಿದ್ದಾನೆ. ಯಾರಿಗೆ? ಮನ್ಮಥನಿಗೆ. ಹಾಗಿದ್ರೆ ಏನು ಮಾಡಲಿ, ಏನು ಮಾಡಲಿ? ಗುಟ್ಟಿನಲ್ಲಿ ಬಂದಿದ್ದೇನೆ. ನನಗೆ ಬೇಕಾದವರು ಯಾರು? ಬ್ರಹ್ಮ ಇಲ್ಲಿದ್ದಾರೆ. ಬ್ರಹ್ಮ. ಓಹೋ, ಅಣ್ಣನಲ್ಲಿ ಕಂಡೆ. ಪಕ್ಕದಲ್ಲಿ ಇರುವವಳು ಯಾರು? ಶಾರದೆ ಅಲ್ಲವೇ? ವಿದ್ಯಾ ಪಟ್ಟವನ್ನು ಕೊಡಬೇಕು ಎಂದು. ಈ ಬ್ರಾಹ್ಮಣಿಗೆ ಶಾರದೆ ಏನಾಗಬೇಕು ಹಾಗಿದ್ದರೆ? ಮಗಳು ಶಾರದೆ ಬ್ರಹ್ಮಗೆ ದಿನದ ಮಗಳು ಶಾರದೆ ಬ್ರಹ್ಮಗೆ ಮಗಳು ಮಗಳು ಶಾರದೆ ಬ್ರಹ್ಮಗೆ ಶಾರದೆ ಮಗಳು ಶಾರದೆ ಬ್ರಹ್ಮಗೆ ಮಗಳು ಶಾರದೆ ಬ್ರಹ್ಮಗೆ ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ ರಾತ್ರಿ ಹಗಲು ಭೋಗಿಸುವ ಹಾಗೆ ಈಕೆ ಹಗಲು ಭೋಗಿಸುವ ಹಾಗೆ ರಾತ್ರಿ ಹಗಲು ಭೋಗಿಸುವ ಹಾಗೆ ಅಗಲದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ಅಗಲದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ತೆಗೆದೆ ಚನ ವಿಧಿಗೆ ತೆಗೆದೆ ಚನ ವಿಧಿಗೆ ದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ತೆಗೆದೆ ಚನ ವಿಧಿಗೆ ಹಾಗಿದ್ರೆ ಏನು ಮಾಡಲಿ? ಆಡದೆ ಮಾಡಲು ರೂಢಿಯೊಳ ಉತ್ತಮ. ಮೊದಲೇ ಹೇಳಿದ್ದೇನೆ, ಅವಮಾನ ಮಾಡಿದ್ರಲ್ಲ ನನ್ನ ಅಣ್ಣ, ಬಿಡಬಾರ್ದು. ಪುಟ್ಟಿದ ಹಾಗೆ ನಾನೇನು ಹಗೆತನ ಮಾಡಲಿಲ್ಲ. ಆದರೂ ಸಹ
ನನ್ನ ಭಾವಚಿತ್ರವನ್ನು ಕುಟ್ಟಿ ಪುಡಿ ಮಾಡಿದರಲ್ಲ, ಇದು ಅಹಂಕಾರ. ನೋಡ್ತಾ ಇದ್ದೇನೆ, ಬ್ರಹ್ಮನ ಒಟ್ಟಿಗೆ ಶಾರದೆ. ಬ್ರಹ್ಮನೇನಾಗಬೇಕು? ಮಗಳು ಶಾರದೆ ಬ್ರಹ್ಮಗಿ ಎಲ್ಲವನ್ನೂ ಅರ್ಥೈಸಿಕೊಂಡಿದ್ದೇನೆ. ನೋಡಿ 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 ಹೇಗೆ ಕುಳಿತಿದ್ದಾಳಂತ ನೋಡಿ. ಹೊಸ ಮದುಮಕ್ಕಳು ಹೊಸ ಮನೆಯ ಮೇಲೆ ಕುಳಿತುಕೊಂಡ ಹಾಗೆ ಕುಳಿತುಕೊಂಡಿದ್ದಾರಲ್ಲ. ಇದೇ ಸಮಯ, ಇದೇ ಸರಿ. ಬ್ರಹ್ಮನಿಗೆ ಮಗಳು ಶಾರದೆ, ಶಾರದೆಗೆ ಬ್ರಹ್ಮ ಏನಾಗಬೇಕು? ಅಪ್ಪ ಆಗಬೇಕು. ಇಲ್ಲಿವರೆಗೆ ನನಗೆ ಅವಮಾನ ಮಾಡಿದ್ರಲ್ಲ, ಪ್ರತಿಕಾರ ಸೇಡ ತೀರಿಸಿಕೊಳ್ಳುತ್ತೆ. ಸರಿ, ಇನ್ನು ಸ್ವಲ್ಪ ಬದಲಾವಣೆ ಆಗಬೇಕು. ಯಾವ್ದು ಅಲ್ಲ, ಮಗಳು ಮಗಳು ಅಂತ ಹೇಳಿದ್ರಲ್ಲ ಶಾರದಾಗಿ, ಇನ್ನು ಮುಂದೆ ಹಾಗಲ್ಲ. ಓ ಪ್ರಾಣೇಶ್ವರಿ, ಓ ಹೆಂಡತಿ ಅಂತ ಹೇಳಬೇಕು. ಅಗಲದಂದದಿ ಗೈವೆ. ಹೇಗೆ? ಹಗಲು ರಾತ್ರಿ ಎನ್ನುವುದೇ ತಿಳಿಬಾರದೆ. ಏನು ಮಾಡಲಿ? ಪಂಚಬಾಣಗಳಿದೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳಂತ ಪಂಚಬಾಣ. ಈ ಪಂಚಬಾಣದಲ್ಲಿ ಮೊದಲು ಅರಳುವಿಕೆ ಆಗಬೇಕು. ಹಾಗಾಗಿ ಅರವಿಂದವನ್ನ ಬಿಡ್ತಾನೆ ಬ್ರಹ್ಮನವರು. ಚುಚ್ಚಲೊಂದೇ ಶರದಿ ವಿಧಿ ಮನ ಹುಚ್ಚನಾಗುತ್ತ, ವಿಧಿ ಮನ ಹುಚ್ಚನಾಗುತ್ತ, ಮನ ಹುಚ್ಚನಾಗುತ್ತ. ಪುನಃ ಸುಜ್ಞಾನತ್ವ ಮೊಳೆದೋರಿರಲು, ಪುನಃ ಸುಜ್ಞಾನತ್ವ ಮೊಳೆದೋರಿರಲು. ಮೊಳೆದೋರಿರಲು ಕಂಡು ಶಾರದೆ ಪರಿಘಾಸ್ಯದಳು. ಏನಿದೇನು ಏನಿದೇನೆನಲು. ಆ ಆ ಏನಪ್ಪ ಇದು? ಏನು? ಪದ್ಮಾಸನವನ್ನ ಬಲಿದು ಯೋಗ ನಿಷ್ಠರಾಗಿದ್ದಿರಿ. ಆದ್ರೆ ಇದೇನಿದು? ಒಮ್ಮೆಲೆ ಏಕಾಗ್ರತೆ ತಪ್ಪಿ ಹೋಯಿತು. ತಪ್ಪಿ ಹೋಯ್ತಾ? ಮನಸ್ಸು ಚಂಚಲಗೊಂಡ ಹಾಗೆ ಕಾಣುತ್ತದೆ. ಆಮೇಲೆ ಏನಾಯ್ತು? ಏನೇ ಕೈಯಲ್ಲಿರುವಂತಹ ದಂಡ ಕೆಳಗೆ ಬಿತ್ತು. ದಂಡ ಬಿಟ್ಟ? ಹೌದು, ದಂಡವಾಯಿತು. ಯಾಕೆ ಹೀಗಾಯ್ತು? ಅಷ್ಟೇ ಅಲ್ಲಪ್ಪ, ಏನೋ ಒಂದು ರೀತಿ ಹುಚ್ಚರ ಹಾಗೆ ಮಾಡೋದಕ್ಕೆ ಪ್ರಾರಂಭಿಸಿದ್ರಿ. ಅಂದ್ರೆ ನಾನು ನಗುವುದಕ್ಕೆ ಪ್ರಾರಂಭ ಮಾಡಿದ್ರೆ? ಹೌದು, ನಿಮ್ಮಷ್ಟಕ್ಕೆ ನೀವು ನಗಾಡುವುದು, ಏನೋ ಯೋಚಿಸುವುದು ಅಲ್ಲ, ಒಂದು ರೀತಿ ಹುಚ್ಚರ ಹಾಗೆ. ಯಾಕೆ ಹೀಗಾಯ್ತು ಎಂಬ ನನಗೂ ಅರ್ಥ ಆಗ್ತಾ ಇಲ್ಲ. ಹೌದಾ? ಏನೋ ನಡೆದಿದೆ. ಒಂದು ಕೆಲವೊಂದು ಕೆಟ್ಟ ಕಾಲಗುಣದಿಂದ ಹಾಳಾಗುವುದುಂಟು. ಕೆಲವು ಜನರ ಬಾಯಿಂದ ಬರುವ ಶಬ್ದದಿಂದ ಹಾಳಾಗುವುದುಂಟು. ಕೆಲವು ಕೈಗುಣ, ಅನೇಕ ಬಗೆಯ ಗುಣಗಳಿಂದ ಇಂಥ ವ್ಯವಹಾರ ಹಾಳಾಗಿ ಹೋಗ್ತದೆ. ಹಾಗಾಗಿ ಯಾರೋ ಕೆಟ್ಟವರು ಬಂದವರು ಇರ್ಬೇಕು, ಅವರ ದೃಷ್ಟಿಯಿಂದಲಾಗಿ ಈಗ ಅದಿರ್ಬೇಕು. ಬಿಡು, ಇನ್ನಿನ್ನು ಸರಿ ಮಾಡ್ಕೊಳ್ತೇನೆ. ತಪ್ಪಿದ್ದೇವಂತಂದ್ರೆ ಮತ್ತೆ ನಾವು ಸರಿ ಮಾಡಿಕೊಳ್ಳಬೇಕು. ಸರಿ 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 ಸರಿ. ಓಯ್, ಬಾಣ ಬಿಟ್ಟಿದ್ದೇವೆ, ಅದರಲ್ಲಿ ಪ್ರಯೋಜನವಾಗಿದೆ, ಬದಲಾವಣೆ ಉಂಟಾಗಿದೆ. ಪದ್ಮಾಸನ ಬಲಿದ ಈ ಬ್ರಹ್ಮ ದಂಡವನ್ನು ಹಿಡಿದುಕೊಂಡಿದ್ದ, ದಂಡ ಕೈ ತಪ್ಪಿ ಬಿತ್ತು. ಅದು ಹೌದು, ನಾನು ಬಿಟ್ಟ ಬಾಣ ಮಾತ್ರ ದಂಡ ಆಗಿ ಹೋಯ್ತಲ್ಲ, ಪರಿಣಾಮ ಆಗಿಲ್ವಲ್ಲ. ಹಾಗಿದ್ರೆ ತಪ್ಪಿದ್ದು ಯಾರಾಗಿರಬಹುದು? ತಪ್ಪಿದ ನಾನೇ ಮೊದಲು, ತಪ್ಪಿದೆ ನಾನೇ ಮೊದಲು, ತಪ್ಪಿದೆ ನಾನೇ ಮೊದಲು. ಅಜಗೊಪ್ಪದೆ ಶಾರದೆ ಬಿಡಲು, ಅಜಗೊಪ್ಪದೆ ಶಾರದೆ ಬಿಡಲು. ಒಪ್ಪತು ಮಾರಿಯ ಒಪ್ಪುವುದ ದಿನ ಕೈವೆನು ಎನ್ನುತ್ತಲ್ಲಿ ಜಚ್ಚನು ಶರಬಲು. ಯಾರ್ಯಾರು ಅಲ್ಲ, ಬ್ರಹ್ಮನಿಗೆ ಬಾಳವರು ಬಿಟ್ಟು ಪ್ರಯೋಜನ ಉಂಟಾಗಿದೆ. ಹಾಗಿದ್ರೆ ಪಕ್ಕದಲ್ಲಿರುವಂತ ಶಾರದೆ ಬಿಡ್ಲಿಲ್ವಲ್ಲ?
ಮನಸ್ಸು ಒಬ್ರಿಗಾದ್ರೆ ಆಗ್ತದ ಅಲ್ಲ, ಹತ್ತಿದ್ದವಳಿಗೆ ಆಗಿಬೇಕಲ್ಲ. ಕಾಮ ಬಾಣ ಹಾಗಾಗಿ ತಪ್ಪಿದ್ದು. ಆದ್ರೆ 5 ಬಾಣಗಳಲ್ಲಿ ಒಂದು ಬಾಣ ಪ್ರಯೋಜನ ಉಂಟಾಗಲಿಲ್ಲ. ಹಾಗೆ ಇರುವುದು ಎಷ್ಟು? 4 ಬಾಣ. 2 ಬಾಣವನ್ನು ಬ್ರಹ್ಮನಿಗೆ, 2 ಬಾಣವನ್ನ ಶಾರದೆಗೆ. ಹಾಗಾಗಿ ಅಸ್ತ್ರವ ತೆಗೆದು ಈರ್ವರ ವಕ್ಷಸ್ಥಳಕ್ಕೆ ಎಸೆದು, ಈರ್ವರ ವಕ್ಷಸ್ಥಳಕ್ಕೆ ಎಸೆದು, 2 ಅಸ್ತ್ರವ ತೆಗೆದು ಈರ್ವರ ವಕ್ಷಸ್ಥಳಕ್ಕೆ ಎಸೆದು, ವಕ್ಷಸ್ಥಳಕ್ಕೆ ಬಿಡ್ತಾ ನೋಡು. ಎಸೆದು 4 ಬಾಣಗಳ ನಿಬ್ಬರಿಗೆ ಮಿಂಚೆ ಶವ ತೆರದಿ ಪ್ರಯೋಗಿಸಲು ಪುಷ್ಪಶರ ಹಂಚಸೆದು 4 ಬಾಣಗಳ ಇಬ್ಬರಿಗೆ ಮಿಂಚಸೆವ ತೆರದಿ ಪ್ರಯೋಗಿಸಲು ಪುಷ್ಪಶರ ಅಂಚೆ ವಾಹನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದುದು ಅತ್ತಿತ್ತಲೂ. ಅಂಚೆ ವಾಹನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದುದತ್ತಿತ್ತಲು. ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ವಾಂಛೆ ಹತ್ತಿತು ಮಹಾ ಸಂಭೋಗ ಸುಖ ಬಯಕೆ. ವಾಂಛೆ ಹೊತ್ತಿತು ಮಹಾ ಸಂಭೋಗ ಸುಖ ಬಯಕೆ, ಸುಖ ಬಯಕೆ, ಸುಖ ಬಯಕೆ. ಊರ್ವರನೂರ್ವರು ಕದ್ದು ನೋಡುತ್ತ, ಊರ್ವರನೂರ್ವರು ಕದ್ದು 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 ನೋಡುತ್ತ ಕಣ್ಣಿನಲ್ಲಿ ಕಾರೆಯುತ್ತ, ಕದ್ದು ನೋಡುತ್ತ ಕಣ್ಣಿನಲ್ಲಿ ಕರೆಯುತ್ತ 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 ಶಾರದೆಯೋಳು ವಿಧಿ ನುಡಿದು ಆ ಆ ಯಾಕೀಗೆ ಏನು ಹೊಡಿತಾ ಇಲ್ವಲ್ಲ, ಏನು ಅರ್ಥವಾಗ್ತಾ ಇಲ್ಲ. ನನ್ನ ಅಂತರಗಳಲ್ಲಿ ಏನೋ ಬೇಕು 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 ಎನ್ನುವ ಮನೋಭಾವನೆ ತಾನಿಂದ ತಾನಾಗಿ ಉಕ್ಕಿ ಹರಿತಾ ಇದೆಯಲ್ಲ. ಈ ದೇಹ ಮತ್ತೊಂದು ದೇಹದ ಸುಖವನ್ನ ಪಡೆಯುವುದಕ್ಕಾಗಿ ಹಾತೊಳಿತಾ ಇದೆಯಲ್ಲ, ಯಾಕೆ? ಓ, ನನಗೆ ಇಷ್ಟ ಆಗಿದೆ. ಆ ಕಡೆ ನೋಡಿದಾಗ ಅಲ್ಲೂ ಏನೇನೋ ಆಗ್ತಾ ಉಂಟು. ಹಾಗಾಗಿ ಅವಳಲ್ಲೇ ಒಂದು ಮಾತಾಡಿದ್ರೆ ಏನು ತೊಂದರೆ? ಶಾರದಾ, ಪದುಮನಯನೇ ಸುಗುಣ ಸದನಿ ಮದುವೆ ಬೇಡವೇ.
ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ಚದುರಾಪತಿಯ ಭೋಗದೊಲವು ಹುಡುಗದಿವುದೇ ಜಾಣಿ ಚದುರಪತಿಯ ಭೋಗದೊಲವು ಹುಡುಗದಿವುದೇ ಜಾಣಿ ಮದುವೆ ಬೇಡವೇನಿ ಶಾರದಾ ದೇವ್ರೆ ಚೆನ್ನಾಗಿದ್ದೀಯಾ? ಹಾ ಯಾವುದು ತೊಂದ್ರೆ ಕೊರತೆ ಇಲ್ವಲ್ಲ? ಇದ್ರು ಕೆಲವೆಲ್ಲ ಹೇಳುವುದಕ್ಕಾಗುತ್ತದೆ. ಶಾರದಾ, ಓ ಈ ಸಮಯದಲ್ಲಿ ಆ, ನನಗೊಂದು ಯೋಚನೆ ಹೊಳಿತಾ ಉಂಟು. ಏನು ದೇವ್ರೆ? ಆ ಯೋಚನೆಗೆ ನಿನ್ನಿಂದ ಉತ್ತರ ಬೇಕು. ಯಾವುದು ದೇವ್ರೆ? ಯಾವ್ದು ಪ್ರಶ್ನೆ ಗೊತ್ತಾ? ಆ, ನಿನ್ನ ಸಾಮಾನ್ಯ ವರ್ಷ ಎಷ್ಟಾಗಿದೆಯಾ? ನೀವೇ ಲೆಕ್ಕ ಹೇಳಬೇಕೆ ಹೊರತು ನಾನು ಹೇಗೆ ಹೇಳಿ? 15 ಜಾರಿತ್ತು, 16ರ ಗಡಿಯಲ್ಲಿ ನೀನಿದ್ದೀಯ. ಹಾ ಹೌದಾ? ಹಾ ಪ್ರಾಯ ಸಂಪನ್ನೆ. ಓ ಈ ಪ್ರಾಯದ ಕಾಲದಲ್ಲಿ ಆ, ನಿನಗೆ ಏನೋ ಬೇಕು ಎನ್ನುವ ಬಯಕೆ ಏನು ಒಡೆಮುಡ್ಲೇ ಇಲ್ವಾ? ಅನ್ನಿಸ್ತದೆ. ಅಂತೇಳಿ ಆಸೆ ಉಂಟಾಗ್ಲಿಲ್ವಾ? ಈ ದೇಹಕ್ಕೆ ಗಂಡಸಿನ ಅಪ್ಪುಗೆ ಬೇಕು ಎಂದು ಬಯಸುವಿಕೆ ತಪ್ಪೇನು ಅಲ್ಲ. ನಿನಗೆ ಬಯಸಬೇಕೆ ಆಗ್ಲಿಲ್ವಾ? ಈಗ ಬೇಕು ಅಂತ ಅನ್ನಿಸಿದ್ರು ಹ, ಅದು ಒಂದಲ್ಲ, ಜೊತೆಗೆ ಆಗುತ್ತದೆಯಾ ಹೇಳು? ಗಂಡು ಗಂಡಾಗಿ ಬೇಕು ಎನ್ನುವ ಆಸೆ ಆ ಭಾವನೆ ನಿನಗಿಲ್ವೇನೆ? ಹೌದಾ? ಹಾಗಾಗಿ ಯೋಚನೆ ಮಾಡು. ಏನು? ಅದೇ ಈ ಸಮಯದಲ್ಲಿ ಮದುವೆ ಆಗಿ ಒಳ್ಳೆ ಮನೆತನ ಸೇರಿ ಸುಖದ ಆ ಸಾಮ್ರಾಜ್ಯದಲ್ಲಿ ಮರೆಯಬೇಕು ಎನ್ನುವ ನನ್ನ ಮನೋಭಾವನೆ ನಿನಗೆ ಹೇಳುವುದು. ಆ, ನಿಮ್ಮ ಮನೋಭಾವನೆಯನ್ನು ನಿನಗೆ ನನ್ನ ಮನೋಭಾವನೆಯನ್ನು ನೀವು ಹೇಳುವುದು. ಅದೇ ನೋಡಿ ವಿಚಾರ ಮಾಡು. ನನಗೆ ಮದುವೆ ಹೌದು ಬೇಕಾ ಇಡುವ ಎನ್ನುವ ದೇವ್ರೆ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗ ಲೋಕವಂದ್ಯ ನಿನ್ನ ನುಡಿಗೆ ಶೋಷಕಾಂಬುದಗ ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗ ಓಸರಿಸುತ್ತಲಿದ್ದು ನಾವು ಶೋಕ ಬಗುದೇ ವಿರಗ ಓಸರಿಸುತ್ತ ಇದ್ದು ನಾವು ಶೋಕ ಬಗುದೇ ವಿರಗ ಓಸರಿಸುತ್ತ ಇದ್ದು ನಾವು ಶೋಕ ಬಗುದೇ ವಿರಗ ನೋಡು ವಿಚಾರ ಮಾಡು. ನನ್ನ ಕುರಿತಾಗಿ ಯೋಚಿಸಿದ್ರಿ ನನಗೇನಾಗಬೇಕು ಏನು ಬೇಕು ಎನ್ನುವ ಹಾಗೆ. ಹೌದು, ಆದ್ರೆ ನಿಮ್ಮ ಬಗ್ಗೆ ನೀವು ಯೋಚಿಸ್ಲಿಲ್ವ ಅಂತ ಕೇಳುವುದು. ಇಲ್ಲಿ ಲೋಕವಂದ್ಯರು ನೀವು. ಮೊದಲು ನಮ್ಮ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಮೊದಲು ನಾನು ಕ್ಷೇಮ, ಆಮೇಲೆ ಉಳಿದವರಿಗೆ ವ್ಯವಸ್ಥೆ ಮಾಡಿಕೊ ಅಂತ ಹೇಳಬೇಕು. ಅದೊಂದು ಹೌದು ಹೇಳು. ಈಗ ನಾನು ನಿಮಗಿಂತ ಸಣ್ಣ ಪ್ರಾಯದವಳು, ನೀವು ಹಾಗಲ್ವಲ್ಲ. ನನಗಿಂತ ಹಿರಿಯರು ನೀವು. ಹೌದು, ನಿಮಗೆ ಬೇಕಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದನ್ನ ಬಿಟ್ಟು ನನ್ನಲ್ಲಿ ಈ ರೀತಿಯಲ್ಲಿ ಕೇಳಿದ್ರೆ ಏನು ಅಂತ ಹೇಳಲಿ ನಾನು? ನೀನೀಗ ಹೇಳಿದ ಮೇಲೆ ಇಷ್ಟು ಹೇಳಿದ ಮೇಲೆ ಹೌದು ಎನಿಸುತ್ತಾ ಇದೆ. ಇದುವರೆಗೂ ನಾವು ಜೊತೆಯಲ್ಲಿ ಸ್ನೇಹ ಭಾವದಿಂದ ಇದ್ದವರು, ಓಕರಿಸುತ್ತಾ ಇದ್ದಂತಹ ನಾವು, ಜೊತೆಯಲ್ಲಿ ಇರುತ್ತಿರುವಂತಹ ನಾವು ಈ ಹೊತ್ತಿಗೆ ಮಾತ್ರ ನಿಮ್ಮ ಅಂತರಂಗದ ವಿರಹವನ್ನು ವ್ಯಕ್ತಪಡಿಸುತ್ತಾ ಇದ್ದೀರಿ. ನಾನು ಯೋಚಿಸುತ್ತಾ ಇರುವುದು ಅದನ್ನೇ. ಏನು? ಜೊತೆ ಬೇಕು ಅಂತ ಅನ್ನಿಸ್ತದೆ ನನಗೆ, ನಿಮಗೆ. ಹೌದು, ಅದ್ ನಿಮಗೆ ಒಂದು ಜೊತೆ ಬೇಕು ಅಂತ ನನಗನ್ನಿಸುತ್ತಾ ಇರುವುದು. ಶಾರದಾ, ನನಗೂ ಆಸೆ ಇದೆ. ನನ್ನ ಅಂತರ್ಯದಲ್ಲಿ ಬೇಕಿರುವ ಮನೋಭಾವನೆ ಜೊತೆಗೆ ಮದುವೆ ಆಗಬೇಕಿರುವ ಇಚ್ಛೆ ಉಂಟು ನನಗೆ. ಆದ್ರೆ ನಾ ಏನ್ ಮಾಡೋಣ ಹೇಳು? ಅದೇ ಯೋಚಿಸುವುದು. ನನಗೆ ಅನುಕೂಲ ಅಂತ ಹೆಣ್ಣೊಂದು ಸಿಗಬೇಕಲ್ಲ. ಹೌದೇ? ಮತ್ತೆ ಸರಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸೌಂದರ್ಯಕ್ಕೆ ಒಪ್ಪುವಂತ ಹೆಣ್ಣೆ ಆಗಬೇಕು. ನಾನು ಯೋಚಿಸುವುದು ಅದನ್ನೇ. ಈಗ ನನಗೂ ಮದುವೆ ಆಗಬೇಕು ಅಂತಿದೆ. ಸಮಾನವಾದ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಹುಡುಗ ಬೇಕೋ ಬೇಡವಾ? ಇಲ್ವಾ? ಆಗಿರ್ಬೇಕು, ಯೋಚನೆ ಇದೆ, ಕನಸುಗಳಿವೆ.
ಹೆಚ್ಚು ಕಡಿಮೆ ನನ್ನನ್ನು ಮದುವೆ ಆಗುವಂತ ವ್ಯಕ್ತಿ ಹಾ ಒಂದಿಷ್ಟೇ ಎತ್ತರ ಬೇಕು. ಸಾಮಾನ್ಯ ಓ ನನ್ನಷ್ಟೇ ಎತ್ತರ ಅಂತ ನನಗೂ ಅಷ್ಟೇ ಮದುವೆ ಆದ್ರೆ ಆಗ್ಬೇಕು ಇಂಥ ಹೆಣ್ಣನ್ನು ನೋಡಿ ಎಂದು. ಆದ್ರೆ ಹೀಗಿರುವವಳು ಹೌದು ನನಗೆ ಇದೇ ರೀತಿಯಂತ ಪ್ರಕಾಶಮಾನ ಉಳ್ಳಂತ ಮುಖ ಇರುವವನೇ ಬೇಕು ಅಂತ ಅನ್ನಿಸುವುದು. ಹೌದಾ? ಹಾ ಈ ನನಗೆ ಮತ್ತೊಬ್ರು ಉತ್ತರವಾಗಿ ಯಾರು ಸಿಗುವುದಿಲ್ಲ. ಈಗ ನಾನು ಅದೇ ಯೋಚನೆ ಮಾಡುವುದು. ನೀವು ಆಗಾಗ ಹೇಳುತ್ತಿದ್ದುಂಟು ನಿನ್ನಂತಹ ಸೌಂದರ್ಯವತಿ ಪ್ರಪಂಚದಲ್ಲಿ ಯಾರು ಇಲ್ಲ ಎಂದು. ಅದೇ ಅದೇ ನನಗೀಗ ಯೋಚನೆ ಆಗುವುದು ಏನು, ಇಲ್ಲ ನಿಮ್ಮಷ್ಟು ಯೋಗ್ಯತೆ ಹೊಂದಿದವರು ಬಹುಶಃ ಬೇರೆ ಯಾರು ಸಿಗುವುದಕ್ಕೆ ಅಲ್ಲ. ಆ ದೃಷ್ಟಿಯಿಂದ ನನಗೆ ಬೇಕು. ಹೌದು ನನಗೂ ಹಾಗೆ ಬೇಕು. ಹೌದು, ಈ ಪ್ರಪಂಚದಲ್ಲಿ ನನ್ನ ಹಾಗೆ ನಾನು ಮಾತ್ರ ಇರುವುದು. ನನ್ನ ಹಾಗೆ ನಾನೊಬ್ಬನೇ, ನನ್ನ ಹಾಗೆ ನಾನೇ, ನಿಮ್ಮ ಹಾಗೆ ನೀವು ಮಾತ್ರ. ನಿನ್ನ ಹಾಗೆ ನೀನೆ, ನನ್ನ ಹಾಗೆ ನಾನೇ. ಹಾಗಾದ್ರೆ ನನಗೆ ನಾನೇ, ನನಗೆ ನಿಮಗೆ ನೀವೇ, ನಿನಗೆ ನಾನೇ, ನನಗೆ ನೀವು, ನಿನಗೆ ನಾನೇ, ನನಗೆ ನೀ. ಅದನ್ನೆಲ್ಲ ಏನು ಈಗೇನೋ ನಾವು ಈ ರೀತಿಯಂತಹ ಕಾಮ ಭಾವನೆಯಿಂದ ಒಂದಾಗುವುದು ಸತ್ಯ. ಆದರೆ ನಾಳೆಯ ದಿವಸ ಯಾರಾದ್ರೂ ಇದನ್ನು ಆಕ್ಷೇಪಿಸಿದರೆ ಬ್ರಹ್ಮನನ್ನ ಆಕ್ಷೇಪ ಮಾಡುವವರು ಯಾರು ಹೇಳು? ಜಜ್ಜ ಸಂಭವ ನೀನು. ನನ್ನ ಕೇವಲ ನನ್ನ ಮಗಳಲ್ವಲ್ಲ, ಬಾಯಿಂದ ಕೆರದೆಲ್ಲ ಆಗ್ತದೆ. ಅದು ಅದೆಲ್ಲ ಆಗುವುದಿಲ್ಲ. ಯಾರೋ ದಾರಿ ಹೋಗ್ತಾನೆ, ಬರುವಾಗ ಯಾರನ್ನು ನೋಡ್ತಾನೆ, ನೋಡಿ ಅಮ್ಮ ಅಂತ ಕರೀತಾನೆ, ಅಮ್ಮ ಆಗ್ತಾನ? ಅದಾಗುವುದಿಲ್ಲ. ಆಗ್ತಾಳ? ಆಗುವುದಿಲ್ಲ. ಇಲ್ಲ. ಅಪ್ಪ ಅಂತ ಕರೆದಾಗ ಆಗ್ತಾನ? ಆಗುವುದಿಲ್ಲ. ಹಾಗಾದ್ರೆ ಈ ಪ್ರಪಂಚವೇ ಹಾಗೆ. ಯಾಕೆಂದ್ರೆ ನಮಗೆ ಪ್ರಧಾನವಾಗಿ ನಮ್ಮ ಮನಸ್ಸು ಒಪ್ಪಿರಬೇಕು. ಹಾಗಾಗಿ ನಿನ್ನಲ್ಲಿ ಹೆಜ್ಜೆ ಮುಖೇನವಾಗಿ ನಾನು ಪದಜಾಕೆ ನನಗೆ ಬೇಕು ಎಂದು, ಲೋಕಕ್ಕೆ ಅವಶ್ಯ ಎಂದು ನೋಡೋಣ. ಹಾಗಾದ್ರೆ ನೀವು ಹೇಳ್ತಿರೋದ್ರ ಮತ್ತೆ ನನ್ನ ಬಂದು ನಿಂತದ್ದ ಸತ್ಯಲೋಕ ಅಲ್ಲನ್ರಿ, ಇದ ಬರ್ಮಪ್ಪನ ಮನೆ ಅಲ್ಲನ್ರಿ. ನೋಡೋಣ ಮನ್ಯಾಗ ಯಾರದ ಮನ್ಯಾಗ ಯಾರದು ಗೊಬ್ಬೆ ಹೊಡೆಯೋದು ಯಾರದು? ನಾನು ಕಾಡ್ ಕಿರಾತದೀನಿ. ಏನಾಗಬೇಕಿತ್ತು ನಿನಗೆ? ನನಗ ಬರ್ಮಪ್ಪನ ಕೂಡ ಮಾತಾಡಕೈತ್ ನೋಡ್ರಿ. ಬ್ರಹ್ಮದೇವರ? ಹೌದಾ? ಬ್ರಹ್ಮದೇವರು ಇಲ್ಲ ಇಲ್ಲಿ. ಯಾವ ಕಡೆ ಹೋಗಾರ? ನೀವ್ ಅದಿರಲ್ಲ ಒಳಗ. ಅವರು ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೀವೇನ ಮಾತಾಡೋರ? ನಾನು ವಾಣಿ. ವಾಣಿ ಬ್ರಹ್ಮದೇವನ ಸೃಷ್ಟಿ ಕಾರ್ಯಕ್ಕೆ ಸಹಕಾರವನ್ನ ಮಾಡುತ್ತಾ ಇರುವವಳು ನಾನು. ಬಾಳ ಶಾಣಿ ಅದಿದ್ ನೋಡ್ನೇನ. ಅವರ ಸೃಷ್ಟಿ ಕಾರ್ಯ ಮಾಡಕತ್ತಾರ, ನೀವ ಏನ್ ಮಾಡಕತ್ತಿರಲ್ಲ? ಅವರಿಗೆ ಪೂರಕಳಾಗಿ ಸಹಕಾರವನ್ನ ಮಾಡುತ್ತಾ ಇದ್ದೇನೆ. ಏನೋ ಮಾಡಾಕಿರಿ, ನನ್ಗ ಅವ್ರ ಕೂಟ ಮಾತಾಡಕೈತಿ. ಬಾಗಿಲು ತೆಗೀರಿ ನೀವು. ಕಾಡ ಕಿರಾತ, ನೀನು ಹೇಳುವುದಂತದ್ದ ಪ್ರತ್ಯಕ್ಷ ಪರಮೇಶ್ವರ ಬಂದ್ರು ಬಾಗಿಲು ತೆಗೆಯುವುದಿಲ್ಲ. ಪರಮೇಶ್ವರ ಬಂದ್ರು ಬಾಗಿಲು ತೆಗೆಯುವುದಿಲ್ಲ. ತಪ್ಪುದಲ್ಲಿಂದ ಶಿವನ ನೋವನೇ ನೋಡೆನುದು. ಬಾಗಿಲು ತೆಗಿಯಾಕಿಲ್ಲ. ನಾನು ಯಾರಂತ ತೋರಿಸ್ತೀನಿ. ಕಂಡ ಪರಶಿವನನ್ನು ಭ್ರಮೆಗೊಂಡನು ಕಮಲಾಸನನು. ಮಂಡೆಯ ಬಾಕುತ ಪದಕ್ಕೆ ಉದ್ದಂಡ ಪ್ರಣಾಮಗೈಯಲಿಗೆ. ವಾನರಾಗೆಲ್ಲ ತಿರಸ್ಕಾರ, ಮುಂದನಿಗೆಲ್ಲ ತಿರಸ್ಕಾರ. ಮಾಧೋಂದನೆ ಕಮಲ ಕುಮಾರ, ಮಾಧೋಂದನೆ ಕಮಲ ಕುಮಾರ. ಹೊಂದಿದ ಮಗಳನ್ನು ನೀನು ಒಂದಲ್ಲವೇ ನಿನಗಿನ್ನು. ಪರಮೇಶ್ವರ ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ. ಬೇಡ, ಇನ್ನು ಕೊಡುವುದಿಲ್ಲ, ಬಿಡು. ಯಾಕೆ ಹೇಳು? ನಿನ್ನ ನಮಸ್ಕಾರವನ್ನು ನಾನು ಸ್ವೀಕರಿಸಿದ್ದೇ ಆದಲ್ಲಿ ನಿನ್ನನ್ನ ಪ್ರಶ್ನಿಸುವ ಅಧಿಕಾರವನ್ನ ಕಳೆದುಕೊಳ್ಳುತ್ತೇನೆ. ಹೌದೇನೋ? ಮಗಳಿಗೆ ವಿದ್ಯಾಧಿಕಾರಿ ಪಟ್ಟವನ್ನ ಕೊಡಬೇಕೆಂದು ಲೋಕಾಂತರಕ್ಕೆ ಆಮಂತ್ರಿಸಿದ ನೀನು ಮಗಳನ್ನೇ ಮದುವೆಯಾದ ಯಾಕೆ ಹೇಳು? ಶಾರದೆಯು ಮಗಳಲ್ಲವು ಶಾರದೆಯು, ಮಗಳಲ್ಲವು ಶಾರದೆಯು. ವರ ಕ್ರತು ಸಂಭವೆಯ ಸತಿಯು
ಭವ್ಯ ಸತಿ ಸಿದ್ಧಗಳ್ಳನೆ ಖತಿಯಾಗಿ ಗ್ರಹಿಸುತ್ತ ನೋಡೆಲ್ಲವ ಪರಾಗಿ. ಪರಮೇಶ್ವರ, ಗೌರವವನ್ನ ಸ್ವೀಕಾರ ಮಾಡಬೇಕು, ಗೌರವಾನ್ವಿತ ವ್ಯಕ್ತಿಗಳಲ್ಲಿ. ಆದ್ರೆ ನೀನು, ನಾವು ಗೌರವ ಸಲ್ಲಿಸಿದ್ದೇವೆ, ನೀನು ಪಡೆಯುವ ಹಾಗಿಲ್ಲ. ಅಂದ ಮೇಲೆ ನನಗೆ ಗೊತ್ತಾಯ್ತು, ನೀನು ಕಿರಾತ ವೇಷಧಾರಿಯಾಗಿ ಬಂದು ಕಿರಾತಗಳ ವ್ಯವಹಾರವೇ ಆಗಿ ಹೋಗಿದೆ. ಯಾಕೆ ಬಲ್ಯ? ನಮಸ್ಕಾರ ಕೊಟ್ಟು ಪ್ರತಿ ನಮಸ್ಕಾರ ಕೊಡಬೇಕು ಅಥವಾ ಮಾನ್ಯ ಮಾಡಬೇಕು. ಮಾಡಲಿಲ್ಲ, ಅಪವಾದ ಹೊಗೆಯನ್ನು ಹಾಕಿದ್ದೀಯ. ಹೌದು, ಮಗಳು ಖಂಡಿತ ಅಲ್ಲ, ಕೃತುಮುಖೇರವಾಗಿ ಪಡೆದಿದ್ದೇನೆ. ಅಂದಮೇಲೆ ಅವಳು ನನಗೆ ಮಗಳಲ್ಲ, ಅವಳಿಗೆ ಅಪ್ಪದಾರಲ್ಲ. ವಂಚಿಸುತ್ತಿಗೆಯೋ ಯಾರನ್ನು ವಂಚಿಸುತ್ತಿಗೆಯ ಸುಕುಮಾರಿಯಲ್ಲವೇ ಶಾರದೆಯ, ಸುಕುಮಾರಿಯಲ್ಲವೇ ಶಾರದೆಯು ಗುಪಿತದಿ ಹೋಗಿಪೆ ನೀನು, ಮತಿಹೀನನೆ ಶಿಕ್ಷಿಪೆ ನಾನು. ಯಾರನ್ನ ವಂಚಿಸುತ್ತಾ ಇದ್ದೀಯಾ ನೀನು? ಯಾಕೆಂದ್ರೆ ಇಡೀ ಲೋಕಕ್ಕೆ ಒಪ್ಪಿದಂತಹ ಸತ್ಯ ಅದು. ಶಾರದೆ ಬ್ರಹ್ಮನ ಮಗಳು ಎನ್ನುವುದು. ನಾವೆಲ್ಲ ಲೋಕಕ್ಕೆ ಆದರ್ಶ ವ್ಯಕ್ತಿಗಳು. ನಮ್ಮಂತವರೇ ತಪ್ಪು ಮಾಡಿದಲ್ಲಿ ನಾಳೆ ಲೋಕದವರಿಗೆ ತಪ್ಪುವುದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಸ್ಪಷ್ಟವಾಗಿ ಹೇಳ್ತೇನೆ. ಒಂದನೆಯದಾಗಿ ತಪ್ಪು ಮಾಡಿದ್ದು, ಇನ್ನೊಂದನೆಯದಾಗಿ ಒಪ್ಪಿಕೊಳ್ಳದೇ ಇರುವುದು. ಆದ್ದರಿಂದ ನಿನ್ನನ್ನು ಶಿಕ್ಷಿಸುತ್ತೇನೆ. ಶಿಕ್ಷಿಕೆಯಂದರ ನೀನು, ಶಿಕ್ಷಿಕೆಯಂದರ ನೀನು ಬಿಡದ ಕ್ಷಾರಿಯ ಭಯ ಪಡನು, ಬಿಡದ ಕ್ಷಾರಿಯ ಭಯ ಪಡನು. ಲೆಕ್ಕಿಪನಲ್ಲವ ನೀನು, ನೀ ಮಿಕ್ಕಿವನಲ್ಲವ ಎಂದು. ನೀನೆಷ್ಟಮ ನಿನ್ನ ಯೋಗ್ಯತೆ ಬೂದಿ ಬಳಕೆ ರುಂಡಮಾಲಾಧಾರಿ ಏನು ಕೆಲಸ ಕೊಡ್ತಾ ಇದ್ದೀಯ? ರುಂಡಕ್ಕೆ ಅರ್ಥ ಇಲ್ಲ. ಆ ಪಾಪದ ರುಂಡವನ್ನ ಹೊತ್ತುವ ನೀನು ಯಾರು ಅಂತ ಕೇಳ್ತಾ ಇದ್ದೀಯಲ್ಲ? ಹೌದು, ಕೈಲಾಸವಾಸಿ ನಾನು. ನಾನು ಯಾರು ಗೊತ್ತಾ? ಯಾರು? ಸತ್ಯಲೋಕ ನಿವಾಸಿ. ನಂದಿ ವಾಹನ ನಾನು. ನಾನು ಯಾರು ಗೊತ್ತಾ? ಹಂಸ ವಾಹನ. ಪಂಚಮುಖದಿಂದ ಶೋಭಿಸುವವ. ಚತುರ್ಮುಖ ನಾನು. ಹೌದಾ? ಜೊತೆಗೆ ನಿನಗೊಂದು ಅಹಂಕಾರ ಇದೆ, ಒಂದು ಮುಖ ಹೆಚ್ಚಿದೆ. ಇದು ನನ್ನ ಯೋಗ ಬರದಿಂದ ಮತ್ತೊಂದು ಮುಖ. ಬ್ರಹ್ಮ, ನೀನು ಸೃಷ್ಟಿಸಿದ ಈ 5ನೆಯ ತಲೆ ಅಕ್ರಮ ಸೃಷ್ಟಿ, ಅದನ್ನು ನಾನು ತೆಗೆಯುತ್ತೇನೆ. ಒಂದು ವೇಳೆ ಆ ರುಂಡವನ್ನು ಕಾಣ್ತಿದ್ರೆ ಕೈ ಕಚ್ಚಿ ಹಿಡಿಸುತ್ತದೆ, ಇದನ್ನ ಭಿಕ್ಷಾದೇಹಿ ಎಂದು ಗೋಳು ಗುಟ್ಟಿಸುತ್ತದೆ. ಮನೆ ಮಠ ಎಲ್ಲವನ್ನೂ ಬಿಡಬೇಕಾಗುತ್ತದೆ. ಎಚ್ಚರ. ಬಿಡುವುದಿಲ್ಲ, ಬಿಡುವುದಿಲ್ಲ. ಅಯ್ಯೋ ಮಾಡುವುದೇನು ತಡೆಯದು ನಾವು. ಎಲ್ಲ ಬಿಡು 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 ಬಿಡು, ಕೈಯೊಳು ನೆಲಸಿದಲ್ಲೋ ವಿಧಿ ಕಪಾಲವು. ಎಲ್ಲ ಕೈಯೊಳು ನೆಲಸಿದಲ್ಲೋ ವಿಧಿ ಕಪಾಲವು. ಮಾಡುವುದೇನು ತಡೆಯದು
ಬ್ರಹ್ಮ ಶಿವನಿಗೆ ತಾನು ಸಮ ಎಂಬುದನ್ನು ತೋರಿಸುವುದಕ್ಕಾಗಿ ಸೃಷ್ಟಿಸಿದ ಈ 5ನೆಯ ತಲೆ ಅಕ್ರಮ ಸೃಷ್ಟಿ ಎಂಬ ಕಾರಣಕ್ಕಾಗಿ ಅದನ್ನು ಹರಿದು ತೆಗೆದೆ ಕಿವುಟಿದೆ. ಆ ಬ್ರಹ್ಮನ ಕಪಾಲ ನನ್ನ ಕರವನ್ನೇ ಕಚ್ಚಿತಲ್ಲ, ಕಚ್ಚಿದ್ದು ಮಾತ್ರವಲ್ಲ ಮಜ್ಜೆ ಮಾಂಸಗಳನ್ನು ಹರಿದು ತಿನ್ನುತ್ತಾ ಇದೆ, ರಕ್ತವನ್ನ ಹೀರುತ್ತಾ ಇದೆ. ಕಪಾಲದಿಂದ ಮುಕ್ತನಾಗುವುದಕ್ಕಾಗಿ ಬಡಿದೆ, ಕುದ್ದಿದೆ, ತುಳಿದೆ, ನನ್ನ ಕರವನ್ನ ಬಿಡುತ್ತಾ ಇಲ್ಲ. ಏನು ಮಾಡುವುದು? ಹಸಿವು ಹಸಿವು ಎಂದು ಬೊಬ್ಬಿಡುತ್ತಾ ಇದೆ. ಇದರ ಹಸಿವನ್ನ ಹಿಂಗಿಸುವುದಕ್ಕಾಗಿ ಲೋಕಾಂತರಗಳನ್ನು ಸಂಚರಿಸುತ್ತೇನೆ. ಲೋಕದಲ್ಲಿ ಎಲ್ಲಿ ದಾನಿಗಳು, ಎಲ್ಲಿ ಶ್ರೇಷ್ಠರು, ಎಲ್ಲಿ ಉದಾರಿಗಳು ಇದ್ದಾರೋ ಅವರಲ್ಲೆಲ್ಲ ಬೇಡಿ ಈ ರುಂಡದ ಹಸಿವನ್ನ ಹಿಂಗಿಸುತ್ತೇನೆ. ಅಯ್ಯೋ ಅಯ್ಯೋ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ, ಇವನಂತ ಚಲುವರಿಲ್ಲ ಬಂದು ನೋಡಿ. ನೀಡು ಬಾರೆ, ನೀಡು ಬಾರೆ, ನೀಡು ಬಾರೆ. ಆಹಾಯನುತ್ತಲಿ ರುದ್ರನ ಕಂಡಳು, ಹಾಹಾರವದಲ್ಲಿ ಹಾರಿದಳು. ಆಹಾಯನುತ್ತಲಿ ರುದ್ರನ ಕಂಡಳು, ಹಾಹಾರವದಲ್ಲಿ ಹಾರಿದಳು. ಆಹಾ ಆಗ ಆಹಾಯನುತ್ತಲಿ ರುದ್ರನ ಕಂಡಳು, ಹಾಹಾರವದಲ್ಲಿ ಹಾರಿದಳು. ಹಾಹಾರವದಲ್ಲಿ ಹಾರಿದಳು, ನಗೆ ಬೀರಿದಳು, ನಗೆ ಬೀರಿದಳು, ಮದವೇರಿದಳು, ನಗೆ ಬೀರಿದಳು, ಮದವೇರಿದಳು, ಮದವೇರಿದಳು, ಮದವೇರಿದಳು. ಆಹಾಯನುತ್ತಲಿ ರುದ್ರನ ಕಂಡಳು, ಹಾಹಾರವದಲ್ಲಿ ಹಾರಿದಳು. ಆಹಾಯನುತ್ತಲಿ ರುದ್ರನ ಕಂಡಳು, ಹಾಹಾರವದಲ್ಲಿ ಹಾರಿದಳು. ಆಶ್ಚರ್ಯ ಇದು. ಹೌದು, ನಾನು ಸಾಮಾನ್ಯದವಳಲ್ಲ, ಯಕ್ಷಲೋಕದವಳು. ಹೀಗೆ ಸಂಚಾರ ಮಾಡುತ್ತಾ ಬರುವ ಹೊತ್ತಿನಲ್ಲಿ ಆಶ್ಚರ್ಯವೊಂದನ್ನು ಕಾಣುತ್ತಿದ್ದೇನೆ. ಅಪ್ಪ, ಇಂಥವರು ಪ್ರಪಂಚದಲ್ಲಿದ್ದಾರೋ ಎನ್ನಷ್ಟು ಆಶ್ಚರ್ಯ. ಹಾಗಾದ್ರೆ ದೂರ ನಿಂತು ನಾನು ಮಾತಾಡುವುದರಲ್ಲಿ ಅರ್ಥ ಇಲ್ವೇ ಇಲ್ಲ. ಹತ್ತಿರಕ್ಕಾಗಿ ಅವರನ್ನೇ ಮಾತಾಡ್ತೇನೆ ನೋಡೋಣ. ಯಾರಯ್ಯ ಯಾರಯ್ಯ ತಿರುಕ ಯಾರಯ್ಯ, ಯಾರಯ್ಯ ತಿರುಕ ಯಾರಯ್ಯ, ಯಾರಯ್ಯ ತಿರುಕ ಯಾರಯ್ಯ. ನಾಡಾಡಿ ಭಿಕ್ಷುಕ ನೀನು, ನಾಡಾಡಿ ಭಿಕ್ಷುಕ ನೀನು. ಯಾರೆಲ್ಲೋ ಯಾರ ಸೂನು, ಯಾರೆಲ್ಲೋ ಯಾರ ಸೂನು.
ಯಾರಸೂನು ಬಂದಿಹ ಕಾರ್ಯವೇನು ಬಂದಿಹ ಕಾರ್ಯವೇನು ಸರ್ವವ ಪೇಳು ನೀನು ಯಾರೆಲ್ಲೋ ಯಾರಸೂನು ಬಂದಿಗ ಕಾರ್ಯವೇನು ಸರ್ವವ ಪೇಳು ನೀನು ಯಾರಯ್ಯ ತಿರುತ ಯಾರಯ್ಯ ಯಾರಯ್ಯ ತಿರುತ ಯಾರಯ್ಯ ಏನಂದೆ? ಯಾರಯ್ಯ ಅಂತ ಕೇಳಿದೆ. ನಾನು ಯಾರಿಗೂ ಅಯ್ಯ ಅಲ್ಲ. ಅಯ್ಯ ಅಂದ್ರೆ ಒಡೆಯ ಅಂತ ಅರ್ಥ. ಸರಿ, ನಮಗೆ ಕೊಡುವವರೆಲ್ಲ ನಮಗಯ್ಯ, ನಾವು ಯಾರಿಗೂ ಅಯ್ಯ ಅಲ್ಲ. ನೋಡಿದ್ರೆ ಗೊತ್ತಾಗ್ತದೆ, ನಮ್ಮಂತ ದಾನಿಗಳಿಗೆ ಮಾತ್ರ ಹಾಗೆ ಕರೆಯುವುದು. ಅದನ್ನ ನಾನು ಕೊಟ್ಟ ಮೇಲೆ ಹೂ ಹಾಕುವುದು. ಇರ್ಲಿ, ಆದ್ರೆ ನಿನ್ನಲ್ಲಿ ಹೀಗೆ ಕೇಳುವುದಕ್ಕೆ ಕಾರಣ ಮತ್ತೇನು ಅಲ್ಲ. ನಿನ್ನನ್ನು ಕಂಡಾಗ ನಾನು ಯೋಚಿಸಿದ್ದೇನೆ, ಹೀಗಂತ ನಿರ್ಣಯ ಮಾಡಬಹುದು. ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡಿದ್ದೀಯಾ, ಅಷ್ಟು ಮಾತ್ರ ಅಲ್ಲ, ಏನಾದ್ರೂ ಕೊಡಿ ಅಂತ ಹೇಳ್ತಾ ಇದ್ದೀಯ. ಒಂದು ರುಂಡೆ ಕೈಯಲ್ಲಿ ಹಿಡಿದುಕೊಂಡಿದ್ದೀಯ. ಅಲ್ಲ, ಇದು ನನ್ನ ಹಿಡಿದ ಮೇಲೆ ನಾನು ಇದು ಹಿಡಿದ್ದು. ಅಂದ್ರೆ ನೀನು ಅದನ್ನು ಹಿಡಿದಲ್ಲ. ಆಹಾ, ಅದು ನನ್ನ ಕಚ್ಚಿದ ಮೇಲೆ ನಾನು ಇದನ್ನ ಹಿಡಿದ್ದು. ಏನೋ ಗೊತ್ತಿಲ್ಲ ನನಗೆ. ಇರ್ಲಿ, ಹಾಗಾದ್ರೆ ನಿನ್ನಲ್ಲಿ ಯಾರೇ ಅಂತ ಕೇಳುವುದಕ್ಕೆ ಕಾರಣ ಮತ್ತೇನಲ್ಲ. ಇತ್ತ ಬಂದಿಯಲ್ಲ, ನೀನು ಯಾರು, ಎಲ್ಲಿಂದ ಬಂದೆ, ಹೀಗೆ ತಿರುಗಾಡುವುದೇ ಉದ್ದೇಶ ಏನು, ನಿನ್ನ ಪೂರ್ಣ ಪರಿಚಯ ಹೇಳ್ತೀಯಾ? ಯಕ್ಷರಾಣಿ ಮತ್ತು ಸುರಿದ ನೀಶ ಹತ್ತಿ ಗುದಾಯಾಸ ಮತ್ತು ಸುರಿದ ನೀಶ ಹತ್ತಿ ಗುದಾಯಾಸ ಮತ್ತು ಸುರಿದ ನೀಶ ಹತ್ತಿ ಗುದಾಯಾಸ ನಿತ್ತು ಮಾತಾಡೆ ಪ್ರಯಾಸ ನಿತ್ತು ಮಾತಾಡೆ ಪ್ರಯಾಸ ಕೊಡು ಮುಂಚೆ ಗ್ರಾಸ ನಿತ್ತು ಮಾತಾಡೆ ಪ್ರಯಾಸ ಕೊಡು ಮುಂಚೆ ಗ್ರಾಸ ಯಕ್ಷರಾಣಿ, ನಮ್ಮಂತ ಭಿಕ್ಷುಕರಿಗೆಲ್ಲ ಪರಿಚಯ ಇದ್ರಿ ಎಷ್ಟಿರಬಹುದು? ಇದ್ದಷ್ಟನ್ನು ಹೇಳೋಣ. ಆ ಸಾಮರ್ಥ್ಯವು ನನ್ನಲ್ಲಿಲ್ಲ. ಏನಾಯ್ತು? ನೋಡು, ಮುಖದಲ್ಲಿ ಬೆವರು, ದೇಹ ಎಲ್ಲ ದಣಿದಿದೆ, ಹಸಿವು ಹೆಚ್ಚಾಗುತ್ತಾ ಇದೆ. ಪರಿಚಯ ಹೇಳುವಷ್ಟು ಶಕ್ತಿ ನನಗಿಲ್ಲ. ಯಾರು ಭಿಕ್ಷೆ ಕೊಡ್ತಾರೆ ಅಂತ ಹುಡುಕುತ್ತಾ ಹುಡುಕುತ್ತಾ ಬರುವಾಗ ಮಾತನಾಡುತ್ತಾ ಇರುವುದನ್ನು ಕೇಳಿದೆ. ಯಕ್ಷಲೋಕದ ಮಹಾರಾಣಿ ಕೊಡುಗೈ ದೊರೆ. ಹೌದಾ? ಹೌದು. ನೀನು ಕೇಳಿದೆ? ಕೇಳಿದೆ. ನನ್ನ ಯೋಗ್ಯತೆ ಸಾಮಾನ್ಯದಲ್ಲ. ಅಷ್ಟು ಕೇಳಿದ ಮೇಲೆ ಇಲ್ಲಿ ಬಂದೆ. ಹೇಳಿದ್ಯಾರು? ಹೇಳಿದ್ಯಾರು? ಒಬ್ಬ ಮೂಕ ಒಬ್ಬ ಕಿವುಡನ ಹತ್ರ ಹೇಳ್ತಾ ಇದ್ದ, ಯಕ್ಷಲೋಕದ ಮಹಾರಾಣಿ ಕೊಡುಗೈ ದೊರೆ. ಏನು ಏನು? ಒಬ್ಬ ಮೂಕ ಒಬ್ಬ ಕಿವುಡನ ಹತ್ರ ಹೇಳ್ತಾ ಇದ್ದ. ಮೂಕ ಹೇಳಲಿಕ್ಕುಂಟ ಅಥವಾ ಕಿವುಡ ಕೇಳುವುದಕ್ಕೆ ಸಾಧ್ಯವ? ಎರಡೂ ಸಾಧ್ಯ ಉಂಟು. ಹೇಗೆ? ಮೂಕನಿಗೆ ಮೂಗ ಭಾಷೆ ಅಂತ ಒಂದು ಉಂಟಲ್ಲ, ಸರಿ, ಹಾಗೆ. ಕಿವುಡನಿಗೆ ಕೇಳದೆ ಇದ್ರು ಕಾಣ್ತದಲ್ಲ, ಕಣ್ಣು ಕಾಣುತ್ತದೆ. ಹೌದು. ಹಾಗಾಗಿ ನಿನ್ನಿಂದ ಏನಾದರೂ ಭಿಕ್ಷೆ ಸಿಗಬಹುದು ಎಂದು ಭಾವಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ. ಬಹಳ ಹಸಿದಿದ್ದೇನೆ, ಏನಾದ್ರೂ ಒಂದು ತುತ್ತು ಗ್ರಾಸ ಕೊಡು. ಅಪೇಕ್ಷಿಸಿ ಇಲ್ಲಿಗೆ ಬಂದಿದ್ದೀಯಾ? ಕೇಳು. ಹಾಗಾದ್ರೆ ಭಿಕ್ಷೆ ಕೊಡ್ಬೇಕು. ಆಟಗಳ ನೆಸಗಿ ಪದ್ಯಗಳ ಹೇಳುವುದು ಆಟಗಳ ನೆಸಗಿ ಪದ್ಯಗಳ ಹೇಳುವುದು
ಭಿಕ್ಷಾಟನೆಯ ಮಾಪವರ ಮರ್ಯಾದೆ ಹೊಸ ನೃತ್ಯದ ಆಟವೂ ತೋರು ಸಂಗೀತವೂ ಪಾಡು ಹೊಸ ನೃತ್ಯದ ಆಟವೂ ತೋರು ಸಂಗೀತವೂ ಪಾಡು ನಿನಗೀವೆ ಭಿಕ್ಷೆಯ ನೆನುತ ನನ್ನಿಂದ ಅಪೇಕ್ಷಿಸುತ್ತೀಯ ಏನಾದ್ರೂ ನಿನಗೆ ಬೇಕು ಅಂತ? ಭಿಕ್ಷೆ. ಹೌದು, ನಾನು ಕೊಡುವುದಕ್ಕೆ ಸಿದ್ಧಳಿದ್ದೇನೆ. ಆದ್ರೆ ನೀನು ಅವಸರ ಮಾಡಬೇಡ. ನೀನು ಅವಸರ ಅಂದ್ರೆ ಹೊಟ್ಟೆ ಹಸಿವು. ಹೊಟ್ಟೆಯಲ್ಲಿ ಬೊಬ್ಬೆ ಬಿದ್ದಿದೆ. ಹೌದು, ಆದ್ರೆ ಭಿಕ್ಷೆಗೆ ಹೇಗೆ ವಿಧಿ ವಿಧಾನ ಕ್ರಮ ನಿಷೇಧ ಅಂತುಂಟು. ಅಂದ್ರೆ ಭಿಕ್ಷಾಟನಾ ವೃತ್ತಿಗೂ ಒಂದು ಧರ್ಮ ಉಂಟು, ಮರ್ಯಾದೆ ಉಂಟು. ನನಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಏನು? ಒಂದು ವೃತ್ತಿಗೆ ಮರ್ಯಾದೆ ಉಂಟು ಗೊತ್ತಾಗಬೇಕಿದ್ರೆ ಒಂದು 4 ದಿವಸ ಆದ್ರೂ ಆ ವೃತ್ತಿ ಮಾಡಬೇಕು. ಭಿಕ್ಷಾಟನಾ ವೃತ್ತಿಗೂ ಮರ್ಯಾದೆ ಉಂಟು ಅಂತ ಹೇಳಬೇಕಿದ್ರೆ ಅಪರೂಪಕ್ಕೆಲ್ಲಾದ್ರೂ ಹಿಡಿದದ್ದು ಉಂಟಾ? ಏನ ನಾನು ನನ್ನಂತೋಳು ಭಿಕ್ಷಾಟನೆ ಮಾಡೋದೆ ಮತ್ತೆ ಕನಸಿನಲ್ಲಿ ಎನಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಹೇಳ್ತೇನೆ ಗೊತ್ತಾ? ಈಗ ಪಡೆದುಕೊಂಡವನಿಗೆ ಸಂತೃಪ್ತಿ ಕೊಡುವುದ್ರಲ್ಲೇ ಆಗ್ತದೆ. ಕೊಟ್ಟವನಿಗೆ ಸಂತೃಪ್ತಿ ಆಗಬೇಕು ಅಂತ ಆದ್ರೆ ಭಿಕ್ಷಾಟನೆ ಮಾಡುವವನು ಏನಾದ್ರೂ ಒಂದು ಆಟ ಆಡ್ಬೇಕು, ಹೊಸ ಹೊಸ ಆಟ ಆಡ್ಬೇಕು. ನಾನು ಭೂಲೋಕದಲ್ಲಿ ಮಾತ್ರ ಈ ಹೊಸ ಆಟದ ಹುಚ್ಚು ಅಂತ ಮಾಡಿದ್ದೆ. ಈ ಯಕ್ಷಲೋಕದಲ್ಲೂ ಹೊಸ ಆಟದ ಹುಚ್ಚಿದೆಯಾ? ವೈವಿಧ್ಯ ಸಹಜವಾದದ್ದು ತಾನೇ, ಹೊಸ ಹೊಸ ಆಟ. ಹೌದು, ಮತ್ತೆ ಅಷ್ಟು ಮಾತ್ರ ಅಲ್ಲ, ರಾಗಗಳನ್ನು ಹೇಳಬೇಕು. ರಾಗಗಳನ್ನು, ಸಂಗೀತ. ಯಕ್ಷರಾಣಿ, ಸಂಗೀತ ಹಾಡಬೇಕಿದ್ರೆ ರಾಗಜ್ಞಾನ ಬೇಕು. ನಮಗೆ ಕೆಲವೊಂದು ರೋಗ ಇದೆ ಹೊರತು ರಾಗಜ್ಞಾನ ಇಲ್ಲ. ಹೌದಾ? ಇಂತಹದೇ ರಾಗದಲ್ಲಿ ಹಾಡಬೇಕು ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ಬೇಡ, ನಿನಗೆ ಬಂದಾಗೆ ಹಾಡಿದ್ದು ಆ ರಾಗ ಆದ್ರೆ ಕೇಳುವವರು. ಸರಿ, ಹಾಗೆ ನೀನು ಹಾಡ್ತಿ ಅಂತಾದ್ರೆ ನೀನು ಹೇಗೆ ಹಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ನನಗೆ ಸಂತೋಷ ಆಗ್ತದೆ. ಹೌದಾ? ಹೌದು. ಹಾಡ್ಲೇ? ಹಾಡಿ. ಕದ್ದು ಬಿಟ್ಟಿದ್ದು ಕಾಳಗಕ್ಕೆ ಬಂದರೆ ಶತಮಖ ಬ್ರಹ್ಮಾದಿ ಸುರ ಪಶುಪತಿ ಬೆಂಬಲವಾದ ರಂಜನು ನಾನೀ ಮಣಿಯ ಕೇಳು. ಕಾಳಗಕ್ಕೆ ಬಂದರೆ ಶತಮಖ ಬ್ರಹ್ಮಾದಿ ಸುರಪರು ಬಂದರು. ಒಂಜೂಮರೆಲ್ಲ ಭೀತಿ ಬರುವರೆಲ್ಲ ಹೋಗಿ ಹೇಳು. ಸ್ವಾಮಿಯೇ, ಹಾಗಾದ್ರೆ ನಾಳೆ ದಿವಸ ಸ್ಥಿತಿ ಏನೆನ್ನುವುದನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಎಂಬುದು ಸತ್ಯವಾಯಿತು. ನಿಮ್ಮನ್ನೇ ನಂಬಿಕೊಂಡಂತಹ ನನ್ನ ಗತಿ ಏನು ಸ್ವಾಮಿ? ನನ್ನ ಸ್ಥಿತಿ ಏನು? ಭಾರ ನಿನ್ನದು ನೀರೆ ನಮ್ಮಯ ಭಾರ ನಿನ್ನದು ವಾರಿ ಜಾಚಗಿ ಪೀಳಿ ವಾರಿ ಜಾಚಗಿ ಪೀಳಿ ನಾಳಿನ ವಾರತೆಯ ನೀ ತಿಳಿದು ವಾರತೆಯ ನೀ ತಿಳಿದು ಸಹಗಮನವನು ಸಹಗಮನವನು ಮಾಡಿಂದ ನಾಳಿನ
ವಾರ್ತೆಯ ನೀ ತಿಳಿದು ಸಹಗಮನವನು ಮಾಡೆಂದ ನಮ್ಮಯ ಭಾರ ನಿನ್ನ ಪಾಂಡವರ ಜೀವನದ ಮಹಾಭಾರವನ್ನ ಹೆಣ್ಣಾಗಿರುವ ನಿನ್ನ ಹೆಗಲ ಮೇಲೆ ಹೊರಿಸುತ್ತಾ ಇದ್ದೇನೆ. ಕೊಂಡು ಹೋಗು ಭಾರದ ಹೊರೆಯನ್ನ ಭಗವಂತನ ಪಾದದಲ್ಲಿ ಕೆಡ ಹಾಕು. ನೋಡು ಧರಿ ಅಂತ ಹೇಳು. ಕವಳೆ ತೋರಿದ್ರೆ ಆದಿತ್ತು. ಒಂದು ವೇಳೆ ಶ್ರೀಕೃಷ್ಣ ಚಕ್ರಧಾರಿಯಾಗಿ ಬಂದೆ ಅವನ ಗೆಲ್ಲುತ್ತೇನೆ ಎನ್ನುವ ಭರವಸೆ ನನಗೆ ಖಂಡಿತ ಇಲ್ಲ. ಪ್ರಪಂಚ ಯಾವ ಶಕ್ತಿಗೂ ಇಲ್ಲ. ಅವ ಬಂದರೆ ಅವನ ಶ್ರೀ ಚಕ್ರಕ್ಕೆ ನನ್ನ ಕಂಠವನ್ನ ಸಮರ್ಪಿಸುತ್ತೆ. ನಿನ್ನ ಗತಿಯಿಂದ ಏನೊಂದು ಪ್ರಶ್ನೆ ಮಾಡ್ತಾ ಇದ್ದೀಯ? ಏನು? ನೋಡು, ಪ್ರಪಂಚವನ್ನು ಹುಡುಕಿರೋಡು, ಕೆದಕಿರೋಡು, ಮಹಾನುಭಾವರು ಆತಿಸಿದ ಒಂದೊಂದು ದಾರಿಯನ್ನು ನೋಡು, ಅನೇಕ ಪತಿವ್ರತೆಯರ ಆ ಹೆದ್ದಾರಿಯನ್ನು ನೋಡು. ಅದೇ ನೀನು ಸುಭದ್ರ ಮದುವೆ ಆದ ಮೇಲೆ ಒಟ್ಟಾಗಿ ನಲಿಲಿಲ್ಲ, ಯಾವ ಸುಖವನ್ನು ಉಳ್ಳಿಲ್ಲ, ಯಾವ ಸುಖವನ್ನು ನಿನಗೆ ನಾನು ಕೊಡಲಿಲ್ಲ. ಕೊನೆ ಕಾಲದಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಡ ಬೇರೆ ಧಗಿಸುವ ಅಗ್ಗಿಯಲ್ಲಿ ಅಥವಾ ನನ್ನ ಹೆಣ ಬೇಯುತ್ತಿರುವ ಕಾಲದಲ್ಲಿ ಅಲ್ಲಿಗೆ ಬಂದು ಸಹಗಮನ ಮಾಡಿಬಿಡು. ಒಟ್ಟಾಗಿಯೇ ಹೋಗೋಣ. ನಿಮ್ಮನ್ನು ಬಿಟ್ಟು ಅರಕ್ಷಣವು ಈ ಪ್ರಪಂಚದಲ್ಲಿ ನಾನು ಬದುಕಲಾರೆ ಸ್ವಾಮಿ, ಬಾಳಲಾರೆ. ಇಲ್ಲಿ ಅರ್ಧಕ್ಕೆ ನಿಂತಿರುವಂತ ನಮ್ಮ ದಾಂಪತ್ಯ ಜೀವನವನ್ನು ನಾವು ಅಲ್ಲಿ ಮುಂದುವರಿಸೋಣ. ನನ್ನ ಬಗ್ಗೆ ನಾನು ಯೋಚಿಸುತ್ತಿಲ್ಲ, ನನಗಾಗಿ ನಾನು ಅಳುತ್ತಲೂ ಇಲ್ಲ. ಮತ್ತೆ ಸಾವಿನಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಸ್ವಾಮಿ, ಆದರೆ ನಮ್ಮಷ್ಟೇ ನಾವು ಈ ಚಿಂತಿಸಕೂಡದಲ್ಲ. ನಮಗೊಬ್ಬ ಮಗನಿದ್ದಾನೆ ತಾನೇ ಅಭಿಮನ್ಯು. ಹತ್ತಿಲ್ಲ ಹಲವಿಲ್ಲ, ಇರುವಾತ ಒಬ್ಬನೇ. ಮಕ್ಕಳು ಬೇಕು ಅಂತ ಕಣ್ಣೀರ್ಗರೆಯುವಂತ ತಂದೆ ತಾಯಿದ್ರೆ ಎಷ್ಟು ಜನ ಇಲ್ಲ ಈ ಪ್ರಪಂಚದಲ್ಲಿ. ಪೂಜೆ ತಪಸ್ಸು ವ್ರತ ಮಾಡೋರು ಇನ್ನೆಷ್ಟು ಮಂದಿ ಇಲ್ಲ. ಇದ್ದೊಬ್ಬ ಮಗನನ್ನು, ಚಂದ್ರವಂಶದ ಕುಡಿಯನ್ನು ತಂದೆ ತಾಯಿಗಳದಂತ ನಾವೇ ಅನಾಥನನ್ನಾಗಿಸಿ ಹೋಗಬೇಕೆ ಹೇಳಿ? ಅವನ ಗತಿ ಏನು ಸ್ವಾಮಿ? ಅಭಿಮನ್ಯುವಿನ ಸ್ಥಿತಿ ಏನು ಹೇಳಿ? ತಂದೆಯಾಗಿ ಮಗನನ್ನ ಕಾಪಾಡಲಿಲ್ಲ, ಎತ್ತಿ ಆಡಿಸಿಲ್ಲ, ಸಂಸ್ಕಾರ ನೀಡಲಿಲ್ಲ. ತಂದೆ ತರವನ್ನು ನಾನು ಮರೆತೇನೆ. ಆದರೆ ಕೊನೆ ಕಾಲದಲ್ಲಿ ತಂದೆ ಆದವ ಮಕ್ಕಳಿಗೆ ಇರುವಂತ ದಾರಿಯನ್ನು ತೋರಿಸಬೇಕಾದ ಹೊಣೆ. ಏನು ಹೇಳಲಿ, ಯಾರಿಗೆ ತಿಳಿಸಿರಿ ಹೇಳು ಸುಭದ್ರ? ಏನವನ ಗತಿ ಕೇಳು. ಯಾರಲ್ಲಿ? ಪಾಂಡವರ ಭಾಗ್ಯವನ್ನ ಕೇಳು, ಚಂದ್ರವಂಶದ ಪುಣ್ಯವನ್ನ. ಸುಭದ್ರ, ಯೋಗ ಇದ್ದರೆ, ಭಾಗ್ಯ ಇದ್ದರೆ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟ ಕರವ ಮುಗಿವೆ ತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟ ಕರವ ಮುಗಿವೆ. ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟಕರವ ಮುಗಿವೆ. ಭಾವನ ನಿನ್ನ
ಸ್ವಭಾವವ ಅರಿಯದೆ ಭಾವನೆ ನೂತ ಬರಿದೆ ಎನ್ನ ಭಾವ ಏನೂತ ಬರಿದೆ ಸ್ವಭಾವವ ಅರಿಯದೆ ಭಾವ ಏನೂತ ಬರಿದೆ ಭಾವಿಸಲಿಗೆಮ್ಮ ಜೀವ ಘಾತಕ್ಕೆ ಬಂದ ಭಾವಿಸಲಿಗೆಮ್ಮ ಜೀವ ಘಾತಕ್ಕೆ ಬಂದ ಭಾವಕರವ ಮುಗಿವೆ ಓ ಭಾವಕರವ ಮುಗಿವೆ ಭಾವಿಸಲಿಗೆಮ್ಮ ಜೀವ ಖಾತಾಗೆ ಬಂದ ಭಾವಕರವ ಮುರಿವೆ ಏನಣ್ಣ ಇದು? ಇಂತಹ ಹೊತ್ತಿನಲ್ಲಿಯೂ ಸರಸವಾಡುವುದೇ ಹೇಳು ನೀನು. ಅಲ್ಲದೆ ಇದ್ದರೆ ಸಣ್ಣ ಮಗುವಾಗಿರುವಂತಹ ನನ್ನನ್ನು ಉದ್ಯಾನಕ್ಕೆ ಕರೆದುಕೊಂಡು ಹೋಗಿ ನೀನು ಆಡುತ್ತಿದ್ದ ಮಾತಿತ್ತು. ನೋಡು ತಂಗಿಯಲ್ಲಿ ಬಿಳಿಯ ಕಾಗೆ ಉಂಟು ಎನ್ನುವ ಹಾಗೆ, ಎಲ್ಲಿ ಎಲ್ಲಿ ಎನ್ನುವ ಹಾಗೆ ನಾನು ಹುಡುಕುತ್ತಿರುವಾಗ ನೀನು ಕೈತಟ್ಟಿ ನಗೆಯಾಡುತ್ತಾ ಇದ್ದೆ. ಈಗ ನಾನು ಸಣ್ಣವಳಲ್ಲ, ಒಂದು ಮಗುವಿನ ತಾಯಿ ನಾನು. ಏನಣ್ಣ ಇಂತಹ ಬಣ್ಣದ ಮಾತಾಡುವುದು? ನೀನೀಗ ಸಣ್ಣವಳು ಅಲ್ಲ, ನಾನು ಮಾಡುತ್ತಾ ಇರುವುದು ವಿನೋದವೂ ಅಲ್ಲ. ಮತ್ತಿನ್ನೇನು ನನ್ನ ಗಂಡ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಯಾರು ಹೇಳಿದ್ಯಾರು ನಿನಗೆ? ಸರಿ, ನಿನ್ನ ಊಹೆ. ಪಾರ್ಥ ಹಾಗೂ ಕೃಷ್ಣನ ಸಂಬಂಧವನ್ನ ಕಂಡ ಅನೇಕರು ಲೋಕದಲ್ಲಿ ಅಸೂಯೆ ಪಡುತ್ತಾ ಇದ್ದಾರೆ. ಹೌದು, ನಮ್ಮ ಸಂಬಂಧವನ್ನ ಕೆಡಿಸುವ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಯಾರೋ ಸುಮ್ಮನೆ ಗುಲ್ಲೆಬ್ಬಿಸಿರಬೇಕು. ಹಾಗಾಗಿ ಯಾರೋ ಈ ಮಾತನ್ನಾಡಿದರೆ ನಾನು ನಂಬುತ್ತಿರಲಿಲ್ಲ ತಂಗಿ. ಇನ್ಯಾರು ಆಡಿದ್ರು? ಲೋಕದ ಹಿತಕ್ಕಾಗಿ ತ್ರಿಲೋಕ ಸಂಚಾರ ಮಾಡುವ ನಾರದ ಮುನಿಗಳೇ ಬಂದು ಹೇಳಿದರು. ನಾನು ಯೋಚಿಸುವುದೇನು ಗೊತ್ತೇ ತಂಗಿ, ಏನಣ್ಣ, ನಮ್ಮ ಅತ್ತೆ ಕುಂತಿದೇವಿ ಅದೆಷ್ಟು ಸಾತ್ವಿಕಳು, ಕೃತಜ್ಞತಾ ಭಾವನೆ ಉಳ್ಳವಳು. ಅಂತಹ ನಮ್ಮ ಅತ್ತೆಯ ಹೊಟ್ಟೆಯಲ್ಲಿ ಭಿಕಾರಿಗಳಾದ ಪಾಂಡವರು ಹುಟ್ಟಬಹುದೇ? ಬೇಡ.